ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಬಂದಿರೋದು ಕಂಚಿಕೇರಿಗೆ ನಿಯರ್ ಇರುವಂತ ಒಂದು ಫೇನಿಕ್ಸ್ ಫಾರ್ಮದಲ್ಲಿ. ಸರ್ ನಿಮ್ಮ ಒಂದು ಪರಿಚಯ ಮಾಡಿಕೊಟ್ಟು ಈ ಶೆಡ್ ನಿರ್ಮಾಣ ಹೆಂಗ್ ಮಾಡಿದ್ರಿ, ಇದನ್ನೆಲ್ಲ ಮಾಡೋಕೆ ನಿಮಗೊಂದು ಇನ್ಸ್ಪಿರೇಷನ್ ಹೆಂಗ್ ಬಂತು, ಇದನ್ನೇ ಯಾಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಒಂದು ಸ್ವಲ್ಪ. ಆಕ್ಚುಲಿ ನನ್ನ ಹೆಸರು ಅನಿಲ್ ಕುಮಾರ್ ಅಂತ, ದಾವಣಗೆರೆಯಲ್ಲಿ ಇರ್ತೀನಿ. ಆಕ್ಚುಲಿ ನಮ್ಮ ಬ್ರದರ್ ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಇದನ್ನ, ಕುರಿ ಶೀಪ್ ಫಾರ್ಮ್ ಅಷ್ಟೇ ಸ್ಟಾರ್ಟ್ ಮಾಡಿದ್ದು. ಸೊ ಅದನ್ನ ನೋಡ್ಕೊಂಡು ನನಗೇನಾಯ್ತು ಲೈಫ್ ಸ್ಟಾಕ್ ಇಂದೆಲ್ಲ ಸ್ಟಾರ್ಟ್ ಮಾಡೋಣ ಅಂತ ಬಿಟ್ಟು ಅನ್ಕೊಂಡು ಆಮೇಲೆ ಡೈರಿ ಫಾರ್ಮ್ ಬರ್ತಾ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ವಿ ಈಗ ಒಂದು ವರ್ಷದಿಂದ. ಆಕ್ಚುಲಿ ಫಸ್ಟ್ ಶೆಡ್ ಕುರಿ ಫಾರ್ಮಿಂಗ್ ಮಾಡೋಣ ಅಂತ ಬಿಟ್ಟು ಒಂದೇ ಒಂದು ಶೆಡ್ ಕಟ್ಸೋಣ ಅಂತ ಕಟ್ಸಿದ್ವಿ. ಸೊ ಬರ್ತಾ ಏನಾಯ್ತು, ನಮಗೆ ಡೈರಿ ಫಾರ್ಮ್ ಬಗ್ಗೆ ಇಂಟ್ರೆಸ್ಟ್ ಬಂತು, ಡೈರಿ ಇದನ್ನ ಮಾಡೋಣ ಅಂತ ಹೇಳಿ. ಹಂಗಾಗಿ ಹಸುಗಳನ್ನ ತರ್ಲಿಕ್ಕೋಸ್ಕರ ಮತ್ತೆ ಕೆಳಗಡೆ ಮತ್ತೆ ಪಾರ್ಟಿಷನ್ಸ್ ಎಲ್ಲ ಮಾಡಿ ಮತ್ತೆ ಇಲ್ಲೆಲ್ಲ ಕವರ್ ಮಾಡಿಸಿದೆ ನಾನು. ಓಕೆ, ಆಮೇಲೆ ಕುರಿದೆಲ್ಲ ಇಕ್ಕಿ ಅದೆಲ್ಲ ಬೀಳಬಾರ್ದು ಅಂತ ಬಿಟ್ಟು ಇಲ್ಲಿ ಪಾಲಿಕಾರ್ಬನಿಕ್ ಶೀಟ್ ಹಾಕ್ಬಿಟ್ಟು ಅದು ಸಪರೇಟ್ ಅಲ್ಲೇ ಬೀಳುತ್ತೆ, ಅಲ್ಲಿಂದನೇ ಈ ಕಡೆ ತಗೊಳ್ತಾರೆ. ಅಂದ್ರೆ ಅದನ್ನೆಲ್ಲ ಬಿದ್ದದ್ದು ಎಷ್ಟು ದಿನಕ್ಕೊಂದ್ಸರಿ ಇದನ್ನ ಹೊರಗಡೆ ವಾರದಲ್ಲಿ 2 ಸರಿ ತಗೋಲ್ಲ. ಟ್ರಾಲಿ ಬರ್ತಾವಲ್ಲ, ಆ ಟ್ರಾಲಿ ಲೆಕ್ಕದಲ್ಲಿ ಬರ್ತವೆ. ಆ ಟ್ರಾಲಿನಲ್ಲಿ ತಗೊಂಡೋಗಿ ಪೂರ್ತಿ ಅಲ್ಲೊಂದು ತಿಪ್ಪೆ ಮಾಡಿದೀವಿ, ಅಲ್ಲಿ ಹೊರಗಡೆಗೆ ಅಲ್ಲೊಂದು ತಿಪ್ಪೆ ಮಾಡಿದೀವಿ, ಇಲ್ಲೊಂದು ಎರೆಹುಳ ಗೊಬ್ಬರ ಒಂದ್ ಮಾಡಿದೀವಿ, ಎರೆಹುಳದ್ದೇ ಬೇರೆ ಸಪರೇಟ್ ಮಾಡಿದೀವಿ, ಅಲ್ಲಿ ತೊಟ್ಟಿ ಮಾಡಿ. ಸೊ ಅಲ್ಲಿಗೆ ಎಲ್ಲ ಡಂಪ್ ಮಾಡ್ತಾರೆ ಅದನ್ನೆಲ್ಲ ತಗೊಂಡು ಟ್ರಾಲಿಯಿಂದ. ಸರಿ, ಶೆಡ್ ಎಷ್ಟು ಸೈಜ್ ಬಂದ್ಬಿಟ್ಟು 37, ಇದು 96. 37 into 96 ಮಾಡಿರೋದು. ಹೌದು, ಇದರಲ್ಲಿ 75 ಲೈಫ್ ಸ್ಟಾಕ್ ಗೆ, ಆ ಕಡೆ ಒಂದು 25 ನಮಗೆ ಇದಕ್ಕೋಸ್ಕರ ಬಿಟ್ಟಿದೀವಿ, ಫುಡ್ ಅವೆಲ್ಲ ಸ್ಟಾಕ್ ಅವನ್ನೆಲ್ಲ ಇಟ್ಕೊಳ್ಳೋಕೆ ಸ್ಟೋರೇಜ್ ಶೆಡ್ ಮಾಡಿದೀವಿ ಅಲ್ಲಿ. ಅಂದ್ರೆ ಈಗ ಸರ್ ನೀವು ಕೆಳಗಡೆ ಬಂದ್ಬಿಟ್ಟು ಡೈರಿ ಮಾಡಿದೀವಿ, ಡೈರಿ ಫಾರ್ಮ್, ಮೇಲ್ಗಡೆ ಶೀಪ್ ಫಾರ್ಮ್. ನೋಡೋಣ ಸರ್, ಮೇಲ್ಗಡೆ ನೋಡ್ಕೊಂಡ್ ಇದೆಲ್ಲ ಅಷ್ಟೇ ಹಾಕೊಂಡು ಹೋಗಿ ಈಜಿ ಆಗ್ಲಿ ಅಂತ ಹೇಳಿ ಇದ್ರ ಮೇಲೆ ಹೋಗಿ ತಗೊಂಡ್ ಹೋಗ್ತೀರಾ? ಇಲ್ಲ, ಇದನ್ನ ಮೇಲ್ಗಡೆ ತರಲ್ಲ, ಟ್ರಾಲಿಗಳನ್ನ ಕೆಳಗಡೆ ಹಾಕ್ಬಿಟ್ಟು ಕೆಳಗಡೆಯಿಂದ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಸರ್ ಇದು ಎಷ್ಟು ವರ್ಷದ ಹಿಂದೆ ಮಾಡಿದ್ ನೀವು ಇದನ್ನ ಸ್ಟಾರ್ಟ್ ಮಾಡಿದ್ದು? ಇದನ್ನ 1.5 ವರ್ಷ ಆಯ್ತು ಸುಮಾರು. ಇದು ರ್ಯಾಕ್ ಸಿಸ್ಟಮ್ ಎಲ್ಲ ಇದು ರ್ಯಾಕ್ ಸಿಸ್ಟಮ್ 2 ಟೈಪ್ ಮಾಡಿದೀವಿ. ಅಂದ್ರೆ ಜಸ್ಟ್ ವಿಡಿಯೋಸ್ ಅಲ್ಲಿ ನೋಡ್ತಾ ಇದ್ದೆ, ಕೆಲವೊಂದು ಇದ್ರಲ್ಲಿ ಆತರ ಮಾಡಿದ್ರು, ಒಂದೊಂದಕ್ಕೆ ಒಂದೊಂದು ಸಪರೇಟ್. ಆಮೇಲೆ ಈ ಕಡೆ ದೊಡ್ಡ ಕೇಜಸ್ ಏನಿದಾವಲ್ಲ, ಇದನ್ನ ಕೆಲವೊಂದು ವಿಡಿಯೋಸ್ ಅಲ್ಲಿ ನೋಡಿದ್ದೆ. ನಾ 2 ಮಿಕ್ಸ್ ಮಾಡ್ಬಿಟ್ಟಿದ್ದೀನಿ ವಿಡಿಯೋಸ್ ನೋಡ್ಕೊಂಡ್ರಿ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಆಮೇಲೆ ನಾನು ಎಕ್ಸಿಕ್ಯೂಟ್ ಇಲ್ಲಿ ಮಾಡಿದ್ದೆ. ಅಂದ್ರೆ ಇದು 1 kg, ಈ ತರದ ಕೇಜ್ ಎಷ್ಟಿದೆ ಸರ್ ಇಲ್ಲಿ? ಈ ತರದ್ದು 6 ಇದಾವೆ ದೊಡ್ಡವು, ಆ ತರದ್ 40 ಇದಾವೆ ಚಿಕ್ಕದು. ಅಂದ್ರೆ ಒಂದೊಂದೇ ಹಾಕೋದು 40 ಇದಾವೆ. ಇದು ಮಲ್ಟಿಪಲ್ ಪರ್ಪಸ್ ಮಾಡ್ತಿರೋದು, ಕ್ರಾಸಿಂಗ್ ಈಗ ಇಲ್ಲಿ ಮಾಡ್ತಿದೀವಿ, ಅದು 6 ಇದಾವೆ. ಅಂದ್ರೆ ಸಿಸ್ಟಮ್ ಚೇಂಜ್ ಮಾಡ್ಕೊಂಡಿರಿ, ಅಂದ್ರೆ ಕ್ರಾಸಿಂಗ್ ಆದ್ಮೇಲೆ ಒಂದೊಂದ್ ಕಡೆ ಬೇರೆ ಕಡೆ ಬಿಟ್ಬಿಡ್ತೀವಿ. ಹೌದು, ಹೆಣ್ಣು ಕುರಿಗಳನ್ನ ಮತ್ತೆ ಕ್ರಾಸಿಂಗ್ ಇಡ್ತೀವಿ, ಗಂಡು ಕುರಿಗಳನ್ನ ಆ ಕಡೆ ಹಾಕಿಬಿಟ್ಟು ಅವನ್ನ ಸೇಲ್ ಮಾಡ್ತೀವಿ. ನೋಡ್ಕೊಂತ ಬರೋಣ ಸರ್ ಈಗ ಏನೇನಿದೆ ಅಂತ ಹೇಳಿ. ಸರ್ ಇದು ಯಾವ ತಳಿ ಸರ್ ಇದು? ಇದು ಮೇಕೆ. ಆಕ್ಚುಲಿ ನಮ್ಮಲ್ಲಿ ಮೇಕೆ ಬೇರೆ ಕಡೆ ಎಲ್ಲಿ ಹಾಕಿಲ್ಲ, ಇದಿಷ್ಟೇ ಮೇಕೆಗಳನ್ನ ಹಾಕಿರೋದು. ಇದು ಬೀಟೆಲ್ ಅಂತ ಹೇಳ್ಬಿಟ್ಟು, ಒನ್ ಆಫ್ ದ ಬೆಸ್ಟ್ ಬ್ರೀಡ್ ಇನ್ ದ ಗೋಟ್ ಅಲ್ಲಿ, ಅಂದ್ರೆ ಮೇಕೆನಲ್ಲಿ ಬೆಸ್ಟ್ ಬ್ರೀಡ್ ಇದು. ಇಷ್ಟು ಹೈಟ್ ಆಗ್ತವೆ. ಯಾಕೆ ಬೆಸ್ಟ್ ಅಂತ ಹೇಳಿ ಸರ್, ಇದು ಇಷ್ಟು ಹೈಟ್ ಆಗ್ತವೆ. ಇದು ಹಾಲೇ 4 ಲೀಟರ್ ಕೊಡುತ್ತೆ ಒಂದೊಂದ್ ಮೇಕೆ. 4 ಲೀಟರ್ ಹಾಲು? ಹೌದು, ಅಂದ್ರೆ ಒಂಥರ ಹಸುಗಳು ಕೊಟ್ಟಂಗ್ ಕೊಡುತ್ತೆ. ಆ ತರ ಕೊಡುತ್ತೆ ಅದು. ಸೊ ಅದಕ್ಕೋಸ್ಕರ ಬೆಸ್ಟ್ ಅಂತ ಹೇಳಿ. ಈಗ ಇದರಲ್ಲಿ ಹೆಣ್ಣು ಎಷ್ಟಿದಾವೆ, ಗಂಡು? 2 ಹೆಣ್ಣು 1 ಗಂಡು ತಂದಿಟ್ಟಿದ್ದೀನಿ ಬ್ರೀಡಿಂಗ್ ಗೋಸ್ಕರ. ಇನ್ನು ಬ್ರೀಡಿಂಗ್ ಸ್ಟಾರ್ಟ್ ಆಗಿಲ್ಲ ಇನ್ಮೇಲೆ. ಸರ್ ಇವು ಬ್ರೀಡಿಂಗ್ ಅಂದ್ರೆ ಕ್ರಾಸಿಂಗ್ ಮಾಡ್ಸಕ್ಕೆ ಎಷ್ಟು ತಿಂಗಳಾಗಿರ್ಬೇಕು ಅಥವಾ ವರ್ಷ ಆಗಿರ್ಬೇಕು? ಹಿಂಗೆ ಇದು ಆಕ್ಚುಲಿ 9 ತಿಂಗಳಿಂದಾನೇ ಸ್ಟಾರ್ಟ್ ಆಗ್ತದೆ ಬ್ರೀಡಿಂಗ್. ನಾವು ತಂದಾಗ ಇದು 3 ತಿಂಗಳ ಮರಿತು, ಈಗ ಒಂದು 4 ತಿಂಗಳಾಗಿದೆ, 7 ರಿಂದ 8 ತಿಂಗಳು ಇದೆ. ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಈಗಿರೋದು 7 ರಿಂದ 8 ತಿಂಗಳು. ಇದ್ರದ್ದು ಮೇನ್ ಫೀಚರ್ ಏನಂದ್ರೆ ಕಿವಿದು ಇಷ್ಟುದ್ದ ಕಿವಿ ಅಗಲ ಇರುತ್ತೆ ಈ ತರ. ಆಮೇಲೆ ಕಂಪ್ಲೀಟ್ ಬ್ಲಾಕ್, ಜೆಡ್ ಬ್ಲಾಕ್, ಕಣ್ಣು ಮಾತ್ರ ವೈಟ್ ಇರುತ್ತೆ. ಕಣ್ಣು ಮಾತ್ರ ವೈಟ್, ಮಿಕ್ಕಿದ್ದೆಲ್ಲ ಕಂಪ್ಲೀಟ್ ಜೆಡ್ ಬ್ಲಾಕ್ ಫುಲ್. ಸೊ ಅದೇ ಇದರದ್ದು ಮೇನ್ ಫೀಚರ್. ಎಲ್ಲಿಂದ ತಂದಿದ್ದು ಇದನ್ನ ಆಕ್ಚುಲಿ ಬೀದರಿಂದ ತರಿಸಿದ್ದೀನಿ. ಬೀದರಿಂದ? ಅದ್ರಲ್ಲಿ ಬ್ರೀಡಿಂಗ್ ನಡೀತದ? ಅಲ್ಲಿ ನಡೀತದೆ. ಪ್ಯೂರ್, ಇದು ಪ್ಯೂರ್ ಸಿಗಲ್ಲ, ಅಂದ್ರೆ ಕ್ರಾಸ್ ಬ್ರೀಡ್ಸ್ ಎಲ್ಲ ಸಿಗ್ತವೆ. ಇದನ್ನ ತರಿಸಿರೋದು 100% ಪ್ಯೂರ್ ಬ್ರೀಡ್. 3 ವರ್ಷದ ಮರಿನೇ ನಮಗೆ 50,000 ಸಿಕ್ತು, 3 ತಿಂಗಳದ್ದು. ಒಂದ್ ಮರಿಗೆ 50,000? ಒಂದ್ ಮರಿಗೆ 50,000? ಹೌದು. ಅಷ್ಟೊಂದು ಸ್ಪೆಷಲ್ ಸರ್ ಈ ಬ್ರೀಡಿಂಗ್? ಇದು ಕಾಸ್ಟ್ಲಿಯಸ್ಟ್ ಬ್ರೀಡ್ ಇದು. ಸರ್ ಇದು ಫುಡ್ ಸಿಸ್ಟಮ್ ಹೆಂಗೆ ಇದಕ್ಕೆಲ್ಲ? ಇದಕ್ಕೆ ಫುಡ್ ಸಿಸ್ಟಮ್ ನಾವು ಹುಲ್ಲು ಹಾಕ್ತಿವಿ, ಹಸಿ ಹುಲ್ಲು, ನುಗ್ಗೆ, ಮತ್ತೆ ಇನ್ನೊಂದು ತಗಚಿ ಅಂತ ಇದೆ, ಅವನ್ನ ಹಾಕ್ತಿವಿ. ಜೊತೆಗೆ ನಮ್ದು ಫುಡ್ ಬರುತ್ತೆ, ಅಂದ್ರೆ ರೆಡಿ ಫುಡ್, ಅದನ್ನು ತರಿಸ್ತಿರ್ತೀವಿ ನಾವು ಮಂತ್ಲಿ ಇಷ್ಟು ಅಂತ ಹೇಳ್ಬಿಟ್ಟು, ಅದನ್ನು ಮಾಡ್ತೀವಿ. ಮಲ್ಟಿಪಲ್ ಕಾಳು ಕಡಿ ಅವನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಕೊಡ್ತಾರೆ, ಅದು 1 ಟೈಮ್. ಟೋಟಲಿ 4 ಕರಿ ಕೊಡ್ತಾರೆ ಬೆಳಗಿಂದ ಸಂಜೆವರೆಗೆ. ಸರ್ ಬೆಳಗ್ಗೆ ಎಷ್ಟು ಗಂಟೆಗೆ ಕೊಡ್ತಾರೆ? ಬೆಳಿಗ್ಗೆ 9 ಗಂಟೆ ಕೊಡ್ತಾರೆ. ಸೊ ರಾತ್ರಿ 7-8 ಗಂಟೆ ಒಳಗೆ 4 ಸರಿ ಕೊಡ್ತಾರೆ. ಇದಕ್ಕೆ ನೀರೆಲ್ಲ ಪ್ರೊವೈಡ್ ಮಾಡ್ತಾರೆ. ನೀರಿಂದ ಅಲ್ಲಿ ಬೋಲ್ ಇದಲ್ಲ, ಅದು ಆಕ್ಚುಲಿ ಆಟೋಮೆಟಿಕ್ ಬೋಲ್ ಮಾಡಿದ್ವಿ. ಕೇಳ್ಬೇಕು, ಅದು ಹೆಂಗ್ ಮಾಡಿದ್ರೆ ಅದು ಬೌಲ್ ನೀರಿಂದ ಅಲ್ವಾ ಅದು? ಹೌದು, ಪೈಪ್ ಲೈನ್ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಕಂಟಿನ್ಯೂಸ್ ಕನೆಕ್ಷನ್ ಕೊಟ್ಟಿರ್ತೀವಿ. ಅದು ಏನಾಗುತ್ತೆ ಅಂತಂದ್ರೆ ಅದನ್ನ ಪ್ರೆಸ್ ಮಾಡಿದ್ರೆ ನೀರು ಬರ್ತದೆ. ಅಂದ್ರೆ ಇವು ಈಗ ಕುಡಿಯಕ್ ಹೋದ ಪ್ರೆಸ್ ಮಾಡ್ತಾವಲ್ಲ, ಅವಾಗ ನೀರು ಬರುತ್ತೆ. ಯಾಕೆ ಸರ್ ಈ ಸಿಸ್ಟಮ್ ಯಾಕೆ ಮಾಡಿದ್ ನೀವು? ಅಂದ್ರೆ ಯಾವಾಗ ಬೇಕು ಅವಾಗ ನಮಗೆ ಇವರಿಗೆ ನೀರ್ ಹಾಕ್ತಾ ಇದ್ರೆ ಅದಕ್ಕೆ ನೀರಡಿಕೆ ಆಗ್ಬಾರ್ದು ಅಂತ ಹೇಳಿ ಅದನ್ನ ಯಾವಾಗ್ಲೂ ಕುಡಿಲಿ ಅಂತ ಹೇಳ್ಬಿಟ್ಟು ಆತರ ಮಾಡಿರ್ತೀವಿ. ಸಿಂಟೆಕ್ಸ್ 3 ಹಾಕಿದೀವಿ ಮೇಲ್ಗಡೆ, 3,000 ಆಟೋಮೆಟಿಕ್ ಪ್ರೆಸ್ಸಿಂಗ್ ಆತಂದ್ರೆ ನೀರ್ ಬಂದ್ಬಿಡುತ್ತೆ. ಆಟೋಮೆಟಿಕ್ ನೀರ್ ಬಂದ್ಬಿಡುತ್ತೆ. ಅವ್ರಿಗೆ ಯಾವಾಗ ಬೇಕೋ ಅವಾಗ ಕುಡ್ಕೊಂತವೆ. ಈ ಸಿಸ್ಟಮ್ ಎಲ್ಲಿ ನೋಡಿ ಕಲ್ತಿದ್ದ ಅಥವಾ ನೀವು ಸ್ವಂತವಾಗಿ? ಎಲ್ಲ ಆನ್ಲೈನ್. ಇದೇನಿದೆಲ್ಲ ಡಾರ್ಪರ್ ಕ್ರಾಸ್ ಅಂತಾರೆ. ಇದು ಕಾಸ್ಟ್ಲಿ ಅಷ್ಟು. ಒರಿಜಿನಲ್ ಡಾರ್ಪರ್ ಬೇಕು ಅಂತ ಅಂದ್ರೆ ನಿಮಗೆ 2.5 ರಿಂದ 3 ಲಕ್ಷ ಆಗುತ್ತೆ ಸರ್ ಒಂದಕ್ಕೆ. ಒಂದು
ಮರಿಗೆ. ಒಂದ್ ಮರಿ ಅಂದ್ರೆ ಎಷ್ಟು ತಿಂಗಳಿಂದ ತಗೊಳ್ಬೇಕು ಅದನ್ನ? ಅದು ಒಂದು 5-6 ತಿಂಗಳ ಒಳಗಡೆ ತರಬಹುದು. ಇದು ಕ್ರಾಸ್ಡ್ ಬ್ರೀಡ್, ಇದು ಒರಿಜಿನಲ್ ಅಲ್ಲ ಸರ್. ಇವೆಲ್ಲ ನಾರಿ ಸುವರ್ಣ ಅಂತ ಬ್ರೀಡ್ ಇವು. ಇದೆಲ್ಲ ನಮ್ಮಲ್ಲೇ ಹುಟ್ಟಿರೋವು ಮರಿಗಳು. ನಮ್ಮಲ್ಲೇ ಒಂದ್ 8-10 ಮರಿಗಳು ಇದಾವೆ, ಅವೆಲ್ಲ ಇಲ್ಲೇ ಹುಟ್ಟಿರೋವು. ಈ ಕಡೆ ಸೆಕ್ಷನ್ ಏನಿದೆಲ್ಲ ದೊಡ್ಡದು, ಇದು ಕ್ರಾಸಿಂಗ್ ಗೋಸ್ಕರ ಬಿಟ್ಟಿದೀವಿ. ಇವೆಲ್ಲ ಇಲ್ಲಿ ಒಂದು ಅಥವಾ 2 ಪಟ್ಲಿ ಜೊತೆಗೆ ಹೆಣ್ಣು ಕುರಿಗಳನ್ನ ಬಿಡ್ತೀವಿ. ಸರ್ ಎಷ್ಟು ದಿನ ಬಿಡ್ತೀರ ಕ್ರಾಸಿಂಗ್ ಆಗ್ಬೇಕಂತ ಹೇಳಿ? ಇವು ಕಂಟಿನ್ಯೂಸ್ ಪ್ರಾಸೆಸ್. ಅಂದ್ರೆ ಈಗ ಕ್ರಾಸಿಂಗ್ ಆದ ತಕ್ಷಣ ಆ ಮರಿಗಳನ್ನ ಈ ಕಡೆ ಸಪರೇಟ್ ಕೇಜ್ ಅಲ್ಲಿ ಹಾಕ್ತಿವಿ ನಾವು. ಇಲ್ಲಿ ಹಾಕಿದೀವಲ್ಲ ಇವು ಮರಿಗಳು ಚಿಕ್ಕವು, ಅಲ್ಲಿದಾವಲ್ಲ ಅವೆರಡು ಪ್ರೆಗ್ನೆಂಟ್ ಇರೋದು. ಅದು ಆಲ್ರೆಡಿ ಪ್ರೆಗ್ನೆಂಟ್ ಐತಿ, ಇದು ಮತ್ತೆ ಅದು ಪ್ರೆಗ್ನೆಂಟ್. ಅವನ್ನ ಸಪರೇಟ್ ಮಾಡ್ತೀವಿ, ಮರಿಗಳು ಹಾಕ್ದವನ್ನ ಸಪರೇಟ್ ಇಟ್ಟಿರ್ತೀವಿ. ಒಂದು ಮರಿಗಳೆಲ್ಲ ಹಾಲು ಕೊಡೋದು ಹುಲ್ ತಿನ್ನಂಗ ಆದ ತಕ್ಷಣ ಸಪರೇಟ್ ಮಾಡ್ಬಿಡ್ತೀವಿ. ಹಾಲು ಕೊಡಂಗ ಆದ ತಕ್ಷಣ ಎಷ್ಟು ತಿಂಗಳಿಗೆ ಅದು ಹಾಲು ಕುಡಿಬಹುದು, ಹುಲ್ ತಿನ್ನಂಗ ಆಗ್ಬೋದು? ಒಂದು 2.5-3 ತಿಂಗಳು. 2.5-3 ತಿಂಗಳಿಗೆ ಆಗ್ಬಿಡುತ್ತೆ. ಹೌದೌದು, 2.5-3 ತಿಂಗಳು ಆದ ತಕ್ಷಣ ಇದು ಸಪರೇಟ್ ಆಗಿ ಬಿಟ್ಟು ಬಿಡ್ತೀರ? ಹಂಗಾದ್ರೆ ಸಪರೇಟ್ ಆಗಿ ಸ್ವಲ್ಪ ಅಂದ್ರೆ ಸ್ಟಾರ್ಟಿಂಗ್ ಇಂದಾನೆ ಸಪರೇಟ್ ಆಗಿ ಬಿಡ್ತಿರ್ತಾರೆ. ಬೆಳಗ್ಗೆ ಸಾಯಂಕಾಲ ಹಾಲು ಯಾವಾಗ ಕುಡಿತಾರ ಅವ್ರಿಗೆ ಗೊತ್ತಿದೆ, ಅವಾಗ ಅವ್ರ ಜೊತೆಗೆ ಬಿಟ್ಬಿಡ್ತಾವ, ತಾಯಿ ಜೊತೆ ಹಾಲು ಕುಡಿಯಕರ. ಸರ್ ಈಗ ಒಂದ್ಸರಿ ಮರಿ ಹಾಕಿದ್ಮೇಲೆ ಮನುಷ್ಯರಿಗಾದ್ರೆ 2 ವರ್ಷ ಮಟ್ಟ 1.5 ವರ್ಷ ಮಟ್ಟ ಇದ್ ಮಾಡ್ತಾರೆ ಪಾಪುಗಳಿಗಾದ್ರೆ. ಈಗ ಈ ಪ್ರಾಣಿ ಸಿಸ್ಟಮ್ ಅಲ್ಲಿ ಎಷ್ಟು ತಿಂಗಳ ಅಥವಾ ಎಷ್ಟು 1 ವರ್ಷ ಬಿಡ್ತೀರಾ? ಹೆಂಗೆ ಹಾಲು ಕುಡಿಸ್ತೀರಾ? ಹೆಂಗೆ ಹಾಲು ಕುಡಿಸೋದು ನಾವು ಕಂಪಲ್ಸರಿ 3 ತಿಂಗಳು ಕುಡಿಸ್ಲೇಬೇಕು. ನಾವು 6 ತಿಂಗಳವರೆಗೆ 6 ತಿಂಗಳವರೆಗೆ ಕುಡಿಸ್ತೀವಿ. ಅಂದ್ರೆ ಒಂದ್ ಸ್ವಲ್ಪ ಇದು ಪೌಷ್ಟಿಕಾಂಶ ಜಾಸ್ತಿ ಬರ್ಲಿ ಅಂತ ಹೇಳಿ. ಪೌಷ್ಟಿಕಾಂಶ ಜಾಸ್ತಿ ಬರ್ಲಿ ಅಂತ. ಆಮೇಲೆ ನಾವು ಹಾಲು ಬೇರೆ ಇದಕ್ಕೆ ಯೂಸ್ ಆಗಲ್ಲ, ಇರೋದೆಲ್ಲ ಅದಕ್ಕೆ ಮರಿಗಳಿಗೆ ಹೋಗ್ಲಿ ಅಂತ ಅಷ್ಟು ಮರಿಗೆ ಕುಡಿಸ್ಬಿಡ್ತೀವಿ. ಹೌದೌದು. ಅಂದ್ರೆ ಈಗ 3 ತಿಂಗಳಾದ್ಮೇಲೆ ಸಪರೇಟ್ ಮಾಡ್ತೀರಿ, ಹಾಲು ಕುಡಿಯೋ ಟೈಮಿಗೆ ಅಷ್ಟೇ ಜೊತೆ ಬಿಡ್ತೀವಿ, ಮತ್ತೆ ಇದು ಮಾಡ್ಬಿಡ್ತೀವಿ. ಸರ್ ಇದಕ್ಕೆಲ್ಲ ಫುಡ್ ಸಿಸ್ಟಮ್ ಹೆಂಗ್ ಮಾಡ್ತೀರಾ? ಏನ್ ನೀವೇ ಇದನ್ನ ರೆಡಿ ಮಾಡಿದ್ರೆ ಸೈಲೇಜ್ ಎಲ್ಲ ಮಿಕ್ಸ್ ನಮ್ದು. ಇದೇನಿದೆಲ್ಲ ಒಣ ಹುಲ್ಲು ಒಂದ್ಸರಿ, ಹಸಿ ಹುಲ್ಲು ಒಂದ್ಸರಿ ಹಾಕ್ತಾರೆ, ಆಮೇಲೆ ಕಾಳುಗಳು ಒಂದ್ಸರಿ ಹಾಕ್ತಾರೆ, ಮತ್ತೆ ಫೀಡ್ ಒಂದ್ಸರಿ ಹಾಕ್ತಾರೆ. ಸರ್ ಇದು ರಾಗಿದ ಬರ್ತದೆ? ಇದು ರಾಗಿ ಹುಲ್ಲಿದೆ. ಬೆಳಗ್ಗೆ ಅಲ್ಲೆಲ್ಲ ಕಾಣ್ತಾ ಇದಲ್ಲ ಮುಂದೆ ಹೊರಗಡೆ ಬಣಿಗಳೆಲ್ಲ, ಅದೆಲ್ಲ ರಾಗಿ ಹುಲ್ಲಿಂದ ಬಣಿಗಳು. ಹೌದು, ಈ ಕಡೆ ಸೈಡ್ ಇರೋದು ಭತ್ತದಿದೆ, ಅದು ಕೆಳಗಡೆ ಆಕಳುಗಳಿವೆ. ಇದು ರಾಗಿ ಹುಲ್ಲೇ ಇಷ್ಟ ಸರ್? ಇದಕ್ಕೆ ರಾಗಿ ಹುಲ್ಲೇ ಬೆಸ್ಟ್. ಇದಕ್ಕೆ ಭತ್ತದಲ್ಲಿ ಇವು ತಿನ್ನಲ್ಲ, ಕುರಿಗಳು ತಿನ್ನಲ್ಲ. ಯಾಕೆ ಸರ್? ಅದು ಒಂಥರ ಅಂದ್ರೆ ಭತ್ತದ ಹುಲ್ಲು ತಿಂದ್ರೆ ಕೊರಿತಾವ ಇದಕ್ಕೆ, ಅದಕ್ಕೋಸ್ಕರ ಇದು ರಾಗಿ ಹುಲ್ಲು ಆಕಳ ತಿನ್ನಲ್ಲ, ಅವಾಗ ಡಿಸೆಂಟ್ರಿ ಆಗ್ಬಿಡ್ತಾವ ರಾಗಿ ತಿಂದ್ರೆ. ಅಂದ್ರೆ ರಫ್ ಬೇಕು ಅದಕ್ಕೆ, ಹಾಗಾಗಿ ಅದಕ್ಕೆ ಬೇರೆ ಇದಕ್ಕೆ ಬೇರೆ. ಟೋಟಲ್ ಈಗ ನಾರಿ ಸುವರ್ಣ ಅಂತ ಹೇಳಿರಲ್ಲ, ಎಷ್ಟಿದೆ ಸರ್ ತಳಿ ನಿಮ್ಮ ಹತ್ರ? ಆಕ್ಚುಲಿ ನಾನು ಫಸ್ಟ್ ತಂದಿದ್ದು 5 ನಾರಿ ಸುವರ್ಣ ತಂದಿದ್ದು. ಮರಿಗಳೆಲ್ಲ ಆಗ್ಬಿಟ್ಟು ಈಗ ಒಂದು 10 ಮೇಲೆ ಆಗಿದೆ. ಅಂದ್ರೆ ಸ್ವಂತ ಬ್ರೀಡಿಂಗ್ ನೀವೇ ಸ್ಟಾರ್ಟ್ ಮಾಡ್ಕೊಂಡು? ಹೌದೌದು, ನಾವೇ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಕ್ರಾಸಿಂಗ್ ಆಗ್ತಾ ಇರುತ್ತೆ ದೊಡ್ಡವಾದಾಗ. ನಾವು ಪಟ್ಲಿಗಳು ಏನಿದಾವಲ್ಲ ಇವು, ಇದನ್ನ ಚೇಂಜ್ ಮಾಡ್ತಾ ಇರ್ತೀವಿ. ಇದನ್ನ ಬೆಸ್ಟ್ ಬ್ರೀಡ್ ಯಾವ್ದಿದೆಯಾ ಅದನ್ನ ತಂದ್ಬಿಟ್ಟು. ಅಂದ್ರೆ ಈಗ ನಾರಿ ಸುವರ್ಣಕ್ಕೆ ಇದಕ್ಕೆ ಕ್ರಾಸಿಂಗ್ ಬೇರೆ ಬೇರೆ ಇದಾಗುತ್ತೆ? ಹೌದೌದು, ಆಗುತ್ತೆ. ಕೆಲವೊಂದು ಅವು ಹುಡ್ತವೆ. ಆಮೇಲೆ ನಾರಿ ಸುವರ್ಣದ ಸ್ಪೆಷಾಲಿಟಿ ಏನಂತಂದ್ರೆ ಮಿನಿಮಮ್ 3 ಮರಿ ಆಗ್ತದೆ. ಕುರಿನಲ್ಲಿ ಯಾವಾಗ ಎಲ್ಲಾ ಕುರಿಗಳು ಒಂದೇ ಮರಿ ಆಗ್ತದೆ. ಒಂದೇ ಮರಿ ಸರ್? ಹೌದು. ಬಟ್ ಈ ಸ್ಪೆಷಲ್ ಬ್ರೀಡ್ ನಾರಿ ಸುವರ್ಣದ ಎದಕ್ಕೆ ಅಂತಂದ್ರೆ ಮಿನಿಮಮ್ 3-5 ಇದನ್ನ. ಸರ್ ಈಗ ಅದು ಕ್ರಾಸಿಂಗ್ ಆದ್ಮೇಲೆ ಇದು ಡೆಲಿವರಿ ಬರ್ಬೇಕಂದ್ರೆ ಎಷ್ಟು ತಿಂಗಳು ತಗೊಂಡು ನಾರಿ ಸುವರ್ಣ ಆದ್ರೆ? ಎಲ್ಲದು ಆಕ್ಚುಲಿ ಎಲ್ಲಾ ಕುರಿಗಳು ಯೂಶುವಲಿ ಏನಂದ್ರೆ 9 ತಿಂಗಳಿಂದ 1 ವರ್ಷ. ಪ್ರೆಗ್ನೆಂಟ್ ಆಯ್ತು ಅಂದ್ರೆ ಡೆಲಿವರಿ ಆಗ್ಲಿಕ್ಕೆ 9 ತಿಂಗಳು ಬೇಕು. ಮತ್ತೆ 3 ತಿಂಗಳಿಗೆ ಮತ್ತೆ ಕ್ರಾಸಿಂಗ್ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ 3 ತಿಂಗಳಿಗೆ ಕ್ರಾಸಿಂಗ್. ಈಗ ಮರಿ ಅಂತ ಹೇಳಿದ್ರಲ್ಲ ಪಟ್ಲಿಗೆ, ಈಗ ಎಷ್ಟು ಟೈಮ್ ಕ್ರಾಸಿಂಗ್ ಮಾಡಿಸ್ಬೋದು? ಅದನ್ನ ಸೇಮ್ ಒಂದ್ಸರಿ ಮರಿ ಹಾಕಿದ ತಕ್ಷಣ ಮತ್ತೆ ಇನ್ನೊಂದ್ಸರಿ ಬಿಡಲ್ಲ ನಾವು. ಮತ್ತೆ ಬೇರೆ ಬೇರೆ ಇದನ್ನ ಚೇಂಜ್ ಮಾಡ್ತೀವಿ ನಾವು. ಚೇಂಜ್ ಮಾಡ್ತೀರಿ? ಗಂಡು ಕುರಿ ಚೇಂಜ್ ಮಾಡ್ಬೋದು? ಹೌದು, ಚೇಂಜ್ ಮಾಡ್ಬಿಡ್ತೀವಿ. ಎಸ್ಪೆಷಲಿ ಮರಿಗಳು ದೊಡ್ಡವಾಗ ಅಷ್ಟೊತ್ತಿಗೆ ಪಟ್ಲಿ ಚೇಂಜ್ ಆಗಿರುತ್ತೆ. ಓಕೆ. ಆ ಟೈಮ್ ಆ ತರ ಎಷ್ಟು ಸರಿ ಇದನ್ನ ಕ್ರಾಸಿಂಗ್ ಮಾಡಿಸ್ಬೋದು ಅಂತ ಹೇಳಿ? ಅಲ್ಲ, ಒಂದೇ ಇದನ್ನ ನಾವು 2 ಸರಿ ಮಾಡಿಸ್ಬೋದು ಮ್ಯಾಕ್ಸಿಮಮ್. ಯಾಕಂದ್ರೆ 2ನೇ ಸರಿ ಮಾಡೋ ಅಷ್ಟೊತ್ತಿಗೆ ಮರಿಗಳು ದೊಡ್ಡವಾಗಿರ್ತಾವೆ. ಸೊ ಅದಕ್ಕೆ ನಾವು ಇದನ್ನ ಟಚ್ ಮಾಡಕ್ ಬಿಡಲ್ಲ. ಇದನ್ನ ಬೇರೆ ಕಡೆ ಕಳಿಸ್ಬಿಟ್ಟು ಮತ್ತೆ ಬೇರೆ ತರಿಸ್ತೀವಿ ನಾವು. ಅಂದ್ರೆ ಈಗ ನೀವು ಗೊತ್ತಾಯ್ತು ಸರ್, ಈಗ ಈ ಮರಿಗಳಿಗೆ ಮತ್ತೆ ಮಲ್ಟಿಪಲ್ ಬ್ರೀಡಿಂಗ್ ಇದು ಸ್ಟಾರ್ಟ್ ಮಾಡೋ ಕ್ರಾಸಿಂಗ್ ಮಾಡ್ಸಲ್ಲ? ಇಲ್ಲ, ಆ ಮರಿಗಳು ಮತ್ತೆ ಇದನ್ನ ಯೂಸ್ ಮಾಡಂಗಿಲ್ಲ? ಮಾಡಲ್ಲ. ಎಲ್ಲ ಇವನ್ನ ಇಲ್ಲಿ ಕೂಡ ನಾರಿ ಸುವರ್ಣನೇ ಇದಾವೆ. ಕೆಲವೊಂದು ಜವಾರಿ ನಾಟಿ ಇವನು ಇದಾವೆ. ಈ ಜವಾರಿ ಕುರಿಗಳು ಎಷ್ಟದ ಸರ್ ಹಂಗಾದ್ರೆ? ಆಕ್ಚುಲಿ 8 ತಂದಿದ್ವಿ ಸ್ಟಾರ್ಟಿಂಗ್ ಅಲ್ಲಿ ತಂದಿದ್ದದು. ಇನ್ನೊಂದು 2 3 ಉಳ್ಕೊಂಡವು. ಇದೊಂದು ಅದೊಂದು ಇನ್ನೊಂದಿಲ್ಲ, ಇಲ್ಲೊಂದು. ಟೋಟಲ್ ನಿಮ್ಮ ಹತ್ರ ಉಳ್ಕೊಂಡ್ರೆ 3 ಜವಾರಿ ಕುರಿಗಳು. ಇದರಲ್ಲಿ ಲೋಕಲ್ ಬ್ರೀಡ್. ಸರ್ ಇಲ್ಲಿ ನಿಮ್ಮ ಒಂದಿದಲ್ಲ, ಇದು ಒಂದು ಚಿಕ್ಕ ಮರಿನ ಹಾಕಿ ಇಲ್ಲೇ ಹುಟ್ಟಿದ್ದು. ಇದು ಮಿಕ್ಸ್ಡ್ ಬ್ರೀಡ್, ಅಂದ್ರೆ ಬಂಡೂರಿ ನಾರಿ ಸುವರ್ಣ ಅದೆಲ್ಲ ಮಿಕ್ಸ್ ಆಗಿ ಹುಟ್ಟಿರೋದು. ಅದೊಂಥರ ಸ್ಪೆಷಲ್ ಆಗಿದೆ. ಇದು ನೋಡೋಕೆ ಗಂಡು ಕುರಿ ಅದು, ಬಟ್ ಇದಕ್ಕೆ ಬ್ರೀಡಿಂಗ್ ಪರ್ಪಸ್ ಯೂಸ್ ಮಾಡ್ತೀರಾ ಹೆಂಗೆ? ಈಗ ಬ್ರೀಡಿಂಗ್ ಯೂಸ್ ಮಾಡಿದ್ವಿ, ಅದನ್ನ ಯೂಸ್ ಮಾಡ್ಕೊಂತಿದೀವಿ. ಈ ಕಡೆ ಸೆಕ್ಷನ್ ಗೆ ಅದನ್ನೇ ಬಿಟ್ಟಿದ್ವಿ. ಹಂಗಾದ್ರೆ ಬಿಟ್ಟಿರೋದೇ ಈಗ ಕ್ರಾಸಿಂಗ್ ಪರ್ಪಸ್? ಹೌದು. ಇವೆರಡು ಪ್ರೆಗ್ನೆಂಟ್ ಇದಾವೆ ಸರ್. ಎಷ್ಟು ತಿಂಗಳಿದಾವೆ ಈಗ ಪ್ರೆಗ್ನೆಂಟ್? ಇದೊಂದು 6 ತಿಂಗಳೇನಾದ್ರೆ ಅದು 7 ತಿಂಗಳು. ಇದು 7 ತಿಂಗಳು, ಅದು 6 ತಿಂಗಳು. ಇನ್ನೊಂದು 2-3 ತಿಂಗಳಿಗೆ 2 ಇದು ಮಾಡ್ತಾರೆ. ಡೆಲಿವರಿ ಬಂದ್ಬಿಡ್ತದೆ. 7 ತಿಂಗಳು ಯೂಶುವಲಿ ನಾವು ಸಪರೇಟ್ ಮಾಡ್ಬಿಟ್ಟು ಮತ್ತೆ ಬೇರೆ ಬೇರೆ ಮಾಡ್ತೀರಿ? 7 ತಿಂಗಳಿಗೆ ಸಪರೇಟ್ ಆಗಿ ಬಿಟ್ಟು ಸಪರೇಟ್ ಆಗಿ ಹಾಕಿಬಿಡ್ತೀವಿ. ಅಂದ್ರೆ ಬೇರೆ ಕುರಿಗಳ ಜೊತೆಗೆ ಅದು ಬಿಡಲ್ಲ. ಮತ್ತೆ ಇದು ಕ್ರಾಸಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮತ್ತೆ ತೊಂದರೆ ಆಗುತ್ತೆ. ಇಲ್ಲೇ ಒಂದು ಸುಮಾರು 12 ಮರಿಗಳು ಇಲ್ಲೇ ಹಾಕಿದಾವ ಈಗ 6 ತಿಂಗಳಲ್ಲಿ. ಅಲ್ಲೊಂದು 3 ಇದಾವಲ್ಲ, ಅವು ಗಂಡು
ಗಂಡು ಮರಿಗಳು ಇದ್ರಲ್ಲಿ ತೋರಿಸಿದ್ನಲ್ಲ ಅಲ್ಲಿ ನರಿಸವರ್ಣ ಹುಟ್ಟಿದಾವಲ್ಲ ಅವೆಲ್ಲ 4 ಇದಾವೆ. ಟೋಟಲಿ ಒಂದು 12 ಮರಿಗಳು ಇಲ್ಲೇ ಹುಟ್ಟಿರೋದು. ಸರ್ ಈಗ ನೀವು ಕ್ರಾಸಿ ಬ್ರೀಡಿಂಗ್ ಪರ್ಪಸ್ ಜಾಸ್ತಿ ಔಟ್ ಸೈಡ್ ಇಂದ ತಗೊಂಡ್ಬರ್ತೀರಾ ಅಥವಾ ಏನು ನೀವು ಇಲ್ಲೇ ಸ್ವಂತವಾಗಿರ್ತಕ್ಕಂಥ ಪಟ್ಲಿನೆಲ್ಲ ಇದು ಮಾಡಿ? ಇಲ್ಲ, ಈ ಕುರಿಗಳನ್ನೆಲ್ಲ ಇಲ್ಲಿವೇ ತಗೊಂತೀವಿ. ಗಂಡು ಕುರಿನ ಮಾತ್ರ ಸ್ಪೆಷಲ್ ಆಗಿ ಯಾವ್ದಾದ್ರು ಒಳ್ಳೆ ಬ್ರೀಡ್ ನ ನಾವು ತರ್ತೀವಿ. ಎಸ್ಪೆಷಲಿ ಡಾರ್ಪರ್ ಮುಂಚೆ ನಾವು ಬಿಟ್ಟಿದ್ದ ರಾಂಬುಲೆಟ್ ಅಂತ ಬರುತ್ತೆ. ರಾಂಬುಲೆಟ್ ಬಿಟ್ಟಿದ್ವಿ, ಅದನ್ನ ಕಳ್ಸಿದ್ವಿ ಬ್ರೀಡಿಂಗ್ ಆದ ತಕ್ಷಣ. ಆಮೇಲೆ ಈ ಸರಿ ಅಂದ್ರೆ ಒರಿಜಿನಲ್ ಅಲ್ಲ, ಕ್ರಾಸ್ ಬ್ರೀಡ್ ಡಾರ್ಪರ್ ತಂದಿದ್ವಿ. ಯಾಕೆ ಸರ್ ಹಂಗೆ? ಅದು 3-3.5 ಲಕ್ಷ ಕೊಡಕ್ಕಾಗಲ್ಲ ಒರಿಜಿನಲ್. ಅದಕ್ಕೆ ಫಸ್ಟ್ ಕ್ರಾಸ್ ಸೆಕೆಂಡ್ ಕ್ರಾಸ್ ಅಂತಾರೆ. ನಾನು ಸೆಕೆಂಡ್ ಕ್ರಾಸ್ ಅಲ್ಲಿ ತಂದಿದ್ದೀನಿ. ಅಪ್ ಟು 4th ಕ್ರಾಸಿಗೆ ಪ್ಯೂರಿಟಿ ಬರುತ್ತೆ. ನಿಮಗೆ ಇದೇ ಒರಿಜಿನಲ್ ಇದು ಕ್ರಾಸಿಂಗ್ ಅಂತ ಹೇಳಿ ನೀವ್ ಹೆಂಗ್ ಕಂಡು ಹಿಡಿತೀರಾ? ಆಕ್ಚುಲಿ ಡಾರ್ಪರ್ ಏನಿದಲ್ಲ ಆ ಗಂಡು ಇಲ್ಲ ನೋಡಿ, ಇಲ್ಲಿ ಫ್ರಂಟ್ ಅಲ್ಲಿ ಬ್ಲಾಕ್ ಇದೆ, ಹಿಂದ್ಗಡೆ ವೈಟ್ ಇದೆ. ಒರಿಜಿನಲ್ ಡಾರ್ಪರ್ ಏನಿದಲ್ಲ ಇಲ್ಲಿ ಕುತ್ತಿಗೆವರೆಗೂ ಬ್ಲಾಕ್ ಇರುತ್ತೆ, ಆಮೇಲೆ ಪೂರ್ತಿ ವೈಟ್ ಇರುತ್ತೆ. ಪೂರ್ತಿ ವೈಟ್ ಇರುತ್ತೆ, ಆಮೇಲೆ ಕಾಲಿನ ತುದಿಗೆ ಬ್ಲಾಕ್ ಇರುತ್ತೆ. ಈಗ ಇದೆಲ್ಲ ಅದೇ ತರ ಅದೇ ತರ ಅಲ್ಲಿ ನೋಡಿ ಕೆಳಗಡೆ ಇಲ್ಲ ಬಾಟಮ್ ಅಲ್ಲಿ ಬ್ಲಾಕ್ ಬರುತ್ತಲ್ಲ, ಅದಷ್ಟೇ ಬಾಟಮ್ ಅಲ್ಲಿ ಬರುತ್ತಲ್ಲ ಬ್ಲಾಕ್, ಆ ತರ ಬರುತ್ತೆ. ಇಲ್ಲಿ ಕುತ್ತಿಗೆವರೆಗೆ ಅಷ್ಟೇ ಬ್ಲಾಕ್ ಇರುತ್ತೆ, ಉಳಿದಿದ್ದೆಲ್ಲ ಮಿಕ್ಕಿದ್ದೆಲ್ಲ ವೈಟ್ ಇರುತ್ತೆ. ಒರಿಜಿನಲ್ ಪಕ್ಕ ಒರಿಜಿನಲ್ ಆದ್ರೆ ನಂಬರ್ 1 ಇದು ಸ್ವಲ್ಪ ಬ್ಲಾಕ್. ಫಸ್ಟ್ ಕ್ರಾಸ್ ಸೆಕೆಂಡ್ ಕ್ರಾಸ್ ಅಂತ ಹೇಳಿದ್ರಲ್ಲ, ಫಸ್ಟ್ ಕ್ರಾಸ್ ಸೆಕೆಂಡ್ ಕ್ರಾಸ್ ಥರ್ಡ್ ಕ್ರಾಸ್ 4th ಕ್ರಾಸ್ ಅಂತಾರೆ. 4th ಕ್ರಾಸ್ ಆನ್ವರ್ಡ್ಸ್ ಅದು ಪ್ಯೂರಿಟಿ ಸಿಗುತ್ತೆ ಅಂತಾರೆ, ಪ್ಯೂರ್ ಫಾರ್ಮ್. ಬಟ್ ಇದು ಸೆಕೆಂಡ್ ಕ್ರಾಸ್. ಸೆಕೆಂಡ್ ಕ್ರಾಸ್. ಸರ್ ಇದು ಕಾಸ್ಟ್ ಎಷ್ಟಾಯ್ತು ಅವಾಗ ನೀವು ತಂದಾಗ? ಇದನ್ನ ತಂದಿದ್ದೆ ನಾವು 90,000 ತಂದಿದ್ವಿ. 90,000 ಎಷ್ಟು? 3 ತಿಂಗಳು ಮರಿನಾ ಎಷ್ಟು ಸಿಗುತ್ತೆ ಸರ್? 4 ತಿಂಗಳು ಮರಿ. 4 ತಿಂಗಳು ಮರಿ. ಈಗ ನೀವು 3 ತಿಂಗಳು 4 ತಿಂಗಳು ಮರಿ ತರ್ತಿರಲ್ಲ, ಅವಾಗ ಅದಕ್ಕೆ ಕಾಯಿಲೆ ಐತೆ ಇಲ್ವೋ, ವ್ಯಾಕ್ಸಿನೇಷನ್ ಆಗೈತೆ ಇಲ್ವೋ ಅಂತ ನೀವು ಅದೆಲ್ಲ ಸರ್ಟಿಫೈ ಆದವ್ರನ್ನ ಕಾರ್ಡ್ ಕೊಡ್ತಾರೆ. ನಾವು ಇಲ್ಲಿ ಬಂದ್ಮೇಲೆ ನಮ್ಮ ವೆಟರ್ನರಿ ಇಲ್ಲಿ ವಿಸಿಟಿಂಗ್ ಇರ್ತಾರೆ. ಆಲ್ಮೋಸ್ಟ್ ವೀಕ್ಲಿ ಥ್ರೈಸ್ ಬರ್ತಾರೆ, ದಿನ ಬಿಟ್ಟು ದಿನ ಬರ್ತಾರೆ. ಅವ್ರು ಬಂದ್ಬಿಟ್ಟು ಅವ್ರ ಹತ್ರ ಚೆಕ್ ಮಾಡ್ತೀವಿ ನಾವು. ಮಂತ್ಲಿ ಇಷ್ಟ ಅಂತ ಹೇಳ್ಬಿಟ್ಟು ಇದು ಮಾಡಿಬಿಡ್ತೀವಿ, ಪೇ ಮಾಡ್ತೀವಿ. ಬರ್ತಾರೆ. ನೀವು ಓನಾಗಿ ಚಿಕಿತ್ಸೆ ಕೊಡ್ಬೇಕಂತ ಹೇಳಿದ್ರೆ ಏನೆಲ್ಲ ಚಿಕಿತ್ಸೆ ಕೊಡ್ತೀರಾ? ಇಲ್ಲಿ ನೋಡ್ಕೊಳ್ಳೋರು ಇದಾರಲ್ಲ, ಅವರೇ ಎಕ್ಸ್ಪರ್ಟ್ ಇರ್ತಾರೆ. ಅವರೇ ಚಿಕ್ಕ ಪುಟ್ಟ ಏನಾದ್ರು ಆದ್ರೆ ಅವರೇ ನೋಡ್ಕೊಂಡ್ಬಿಡ್ತಾರೆ. ಯಾವ ಟ್ಯಾಬ್ಲೆಟ್ ಯಾವ್ದು ಕೊಡ್ಬೇಕು, ಚಿಕ್ಕ ಪುಟ್ಟ ಬೇಸಿಕ್. ಹೌದು, ಬೇಜಾರಾಗಿ ಆಯ್ತು ಅಂದ್ರೆ ಮತ್ತೆ ಅವ್ರು ಬರ್ತಾನೆ ಇರ್ತಾರೆ, ಅವರು ಹೆಲ್ಪ್ ಇವ್ರು ತಗೊಂತಿರ್ತಾರೆ. ಸರ್ ಈಗ ಟೋಟಲ್ ರ್ಯಾಕ್ ಬಂದ್ಬಿಟ್ಟು ದೊಡ್ಡದು ಎಷ್ಟು ಇದೆ ಅಂತ ಹೇಳಿದ್ರಲ್ಲ ಅವಾಗಲೇ? ಈ ತರ ರ್ಯಾಕ್ 6 ಇದಾವೆ. ಈ ತರದ್ದು 40 ಇದಾವೆ. ಸಿಂಗಲ್ ಬಿಡ್ತೀರಾ? ಇಲ್ಲಿ ಸಿಂಗಲ್ ಅಂದ್ರೆ 2 ಬಿಟ್ರೆ ಫೈಟಿಂಗ್ ಆಡ್ತಾವೆ. ಈಗ ಒಂದೊಂದು ಬಿಟ್ರು ಕೂಡ ಏನು ಉಳ್ಸಲ್ಲ. ನಮಗೆ ವೆಲ್ಡಿಂಗ್ ಮಾಡ್ತೀವಿ 3-4 ಸಾರಿ ಮಾಡ್ತೀವಿ, ಗುದ್ದು ಬಿಡ್ತವೆ. ಇವನ್ನೆಲ್ಲ ಪೀಸ್ ಮಾಡಿ ಹಾಕ್ತಾವೆ. ಅಂದ್ರೆ ದೊಡ್ಡ ಆಗ್ತಾ ಜಾಸ್ತಿ ಗುದ್ದುತ್ತಾವೆ. ಅದ್ರ ನೇಚರ್ ಗುದ್ದೋದೇ ನೇಚರ್. ಹೌದೌದು. ಎರಡನ್ನ ಅಟ್ ಎ ಟೈಮ್ ಬಿಟ್ರೆ ಗುದ್ಕೊಂಡು ಇದಾಗ್ಬಿಡ್ತಾವೆ. ಓಕೆ, ಈ ತರದ್ದು ಈಗ ಎಷ್ಟಿದೆ ಸರ್ ಪಟ್ಲಿಗೆ ನಿಮ್ಮ ಹತ್ರ? ಈಗ ನಾವು 25 ತಂದಿದ್ದೀವಿ. ಆಕ್ಚುಲಿ 40 ತಂದಿದ್ದೀವಿ ಫಸ್ಟ್ ಟೈಮ್. ಎಲ್ಲ ಅಮ್ಮಿನಗಡ ಎಳಗ ಅಂತ ತಂದಿದ್ದೀವಿ, ಎಲ್ಲ ವೈಟ್. ಅಮ್ಮಿನಗಡದಿಂದಾನೇ ತಂದಿದ್ದಿದೆ ಬಾಲ್ಕೋಟೆಗೆ ಹೋಗಿ. ಈ ಸರಿ ಇಲ್ಲಿ ಆಮೇಲೆ ಬಂದಾಗ ಇಲ್ಲಿ ಲೋಕಲ್ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾರೆ. ಅಂದ್ರೆ ಇಲ್ಲಿ ಎಲ್ಲ ಬ್ಲಾಕ್ ಶೀಪ್ಸ್ ಜಾಸ್ತಿ ಸರ್. ದಾವಣಗೆರೆ ಈಗ ಹರಪನಹಳ್ಳಿ ಸೈಡ್ ಎಲ್ಲ ಬ್ಲಾಕ್ ಶೀಪ್ಸ್ ಕೇಳ್ತಾರೆ. ಹಂಗಾಗಿ ಈ ಸರಿ ಬ್ಲಾಕ್ ಶೀಪ್ಸ್ ಒಂದು 25 ಹಾಕಿದೀನಿ. ಇನ್ನೊಂದು ಬ್ಯಾಚ್ ತರ್ಲಿಕ್ಕಿದೆ, 1 ವಾರ 10 ದಿನದಲ್ಲಿ ಇನ್ನೊಂದು ಬ್ಯಾಚ್. ಈಗ ನೀವು ಯಾವ ಮಾರ್ಕೆಟ್ ಅಲ್ಲಿ ಇವನ್ನೆಲ್ಲ ಕುರಿನ ತಗೊಂಡು? ನಾವ್ ಎಲ್ಲಿ ಮಾರ್ಕೆಟ್ಗೆ ಹೋಗಲ್ಲ, ಇಲ್ಲಿ ಬಂದು ತಗೊಂಡು ಹೋಗ್ತಾರೆ ಅಷ್ಟೇ. ಅಲ್ಲ ನೀವು ತಗೊಂಡ್ ಬರೋದಾದ್ರೆ ಫಸ್ಟ್ ಟೈಮ್ ರಾಣೆಬೆನ್ನೂರು ತಂದಿದ್ದೆ, ಅದಾದ್ಮೇಲೆ ಅಮ್ಮಿನಗಡೆ ಎಳಗ ತಂದಿದ್ದೆ. ಇದು 3ನೇ ಟೈಮ್ ಇಲ್ಲಿ ಒಂದು ತಾಂಡ ಇದು ಅವ್ರು ಆಕ್ಚುಲಿ ಮಾರ್ಕೆಟಿಗೆ ತಗೊಂಡೋಗಿದ್ರು, ಅವ್ರದನ್ನ ಪರ್ಚೇಸ್ ಮಾಡ್ಕೊಂಡ್ ಬಂದ್ಬಿಟ್ಟು. ಅಂದ್ರೆ ಕ್ವಾಲಿಟಿ ಇರೋವನ್ನೇ ತಗೊಂಡ್ಬಂದು. ಹೌದೌದು, ನಾವು ಚೂಸ್ ಮಾಡ್ಕೊಂಡು ತರ್ತೀವಿ. ಸರ್ ಈಗ ಕೆಳಗಡೆಗೆಲ್ಲ ಕುರಿ ಕೆಳಗಡೆ ಫ್ಲೋರಿಂಗಿಗೆಲ್ಲ ಇದನ್ನ ಯೂಸ್ ಮಾಡಿದಿರಲ್ಲ ಫೈಬರ್ ಇಂದು, ಕೆಲವೊಂದ್ ಕಡೆಗೆ ಇದನ್ನ ಬಿದಿರಿಂದ ಎಲ್ಲ ಹಾಕ್ತಾರೆ. ಅದಕ್ಕೆ ಈಗ ಲೇಟೆಸ್ಟ್ ಇದರಲ್ಲಿ ಹೈಟೆಕ್ ಫಾರ್ಮ್ ಗಳಲ್ಲಿ ಇದು ದೀಸ್ ಆರ್ ಮೆಂಟ್ ಫಾರ್ ಶೀಪ್, ಇದಕ್ಕೋಸ್ಕರ ಫ್ಲೋರಿಂಗಿಗೋಸ್ಕರ. ಇವು ಏನೇ ಗಲೀಜ್ ಮಾಡಿದ್ರು 90% ಇದ್ರ ಕೆಳಗಡೆ ಹೋಗ್ಬಿಡುತ್ತೆ. 90% ಹೋಗುತ್ತೆ. ಓಕೆ, 10% ಮತ್ತೆ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಇದ್ರಾಗ ಏನು ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಲೇಬರಿಂಗ್ ಅದನ್ನ ಕೂಡ ಕಡಿಮೆ ಮಾಡಿ ಇದು ಮಾಡಬಹುದು. ಇದ್ರಲ್ಲಿ ಬರ್ತಕ್ಕಂಥದ್ದೆಲ್ಲದು ಇಲ್ಲಿ ಗಲೀಜ್ ಆಗ್ಬಿಡುತ್ತೆ ಒಂದೇ ಸರಿಗೆ, ಹಾಗಾಗಿ ಅದನ್ನ ಈ ತರ ಯೂಸ್ ಮಾಡ್ತಾರೆ. ಆಮೇಲೆ ಇದು ಒಂಥರ ಹಾರ್ಡೆಸ್ಟ್ ಫೈಬರ್. ಅವ್ರು ಕೊಡೋದು 8 ಕ್ವಿಂಟಾಲ್ ವರೆಗೂ ಇದನ್ನ ಕೊಡ್ತಾರೆ. ಕ್ವಿಂಟಾಲ್ ವರೆಗೂ 2x2 ಇರುತ್ತಲ್ಲ ಸರ್? 2x2 ಇರುತ್ತೆ. ಒಂದು ಬೆಡ್ ಏನು ಬರುತ್ತಲ್ಲ, ಒಂದು ಪೀಸ್, ಆ ಒಂದ್ ಪೀಸ್ 8 ಕ್ವಿಂಟಾಲ್ ಮೇಲ್ಗಡೆ ಹಾಕಿದ್ರು ಕೂಡ ತಡ್ಕೊಳ್ಳುತ್ತೆ. ಆಮೇಲೆ ಎಲ್ಲ ಲಾಕಿಂಗ್ ಸಿಸ್ಟಮ್, ಇದಕ್ಕೇನ ಸ್ಕ್ರೂ ಹಾಕೋದಾಗ್ಲಿ ಫಿಟ್ಟಿಂಗ್ ಮಾಡೋದಾಗ್ಲಿ ಏನೋ ಅವಶ್ಯಕತೆ ಇಲ್ಲ, ಎಲ್ಲಾನು ಲಾಕ್ ಮಾಡ್ಕೊಂತ ಹೋಗ್ಬಿಡ್ತಾರೆ. ಅಲ್ಲಿ ಕೆಳಗಡೆ ಇದನ್ನೇ ಮೆಟಲ್ ಇಂದ ನಾವು ಒಂದೊಂದು ಪಟ್ಟಿಗಳು ಓಡಿಸ್ಬಿಟ್ಟು ಅಲ್ಲಿಗೆ ಫಿಕ್ಸ್ ಮಾಡಿರ್ತೀವಿ. ಸರ್ ಈಗ ಮೆಟಲ್ ಇನ್ ಕೆಳಗಡೆ ಇದು ನೋಡ್ಸಿರ್ತೀರಲ್ಲ, ಎಷ್ಟು ಅಡಿ ಒಂದೊಂದು ಡಿಫರೆನ್ಸ್ ಇರುತ್ತೆ ಸರ್? ಇಲ್ಲಿ 2 ಅಡಿ ಪೀಸ್ ಬರುತ್ತಲ್ಲ, ಇವೆರಡು ಕೂರ ಹತ್ರ
ಇಲ್ಲಿ ಒಂದೊಂದು ಪಟ್ಟಿ ಬರುತ್ತೆ. ಇದ್ರ ಹತ್ರ ಹೌದೌದು, ಅಂದ್ರೆ ಜಾಯಿಂಟಿಂಗ್ ಹತ್ರ ಒಂದು. ಜಾಯಿಂಟಿಂಗ್ ಹತ್ರ ಒಂದು. ಇದು ಏನಿದಲ್ಲ ದೊಡ್ಡ ಬೀಮ್ಗಳನ್ನ ನಾವು ಹಾಕಿರ್ತೀವಿ ಫಾರ್ ಸೇಫ್ಟಿ ಪರ್ಪಸ್. ಸರ್ ಎಷ್ಟು ಬೀಮು ಹೋಗಿರ್ಬೋದು ಅಂದ್ರೆ ಎಷ್ಟೆಷ್ಟು ಅಡಿ ಒಂದೊಂದು? ಈ ಕಡೆ 3, ಈ ಕಡೆ 3. ಇದು ಮೇಜರ್ ಸೆಂಟರ್ದ ಒಂದು ಎಲ್ಲ ಸೇರಿ ಒಂದು 7 ಬೀಮ್ ಹೋಗಿದಾವೆ. ಹಿಂಗೆ 7 ಬೀಮ್ ಹೋಗಿದಾವೆ ಅಂದ್ರೆ ಉದ್ದ. ಉದ್ದ ಈ ಕಡೆ ಹಿಂಗ್ ಜಾಸ್ತಿ ಹೋಗಿದಾವೆ. ಹಿಂಗೆ 7. ಇಲ್ಲಿ ಪ್ರತಿಯೊಂದು ಪಟ್ಟಿ ಇದಕ್ಕೂ ಲಾಕಿಗೂ ಈ ಕಡೆ ಒಂದೊಂದು ಪಟ್ಟಿ ಬರುತ್ತೆ. ಇಲ್ಲಿ ಅದು ಎಕ್ಸ್ಟ್ರಾ ಚಿಕ್ಕ ಬರ್ತವೆ ಇಷ್ಟು ಪಟ್ಟಿ. 1 ಇಂಚ್ ಅಂದ್ರೆ ಎಲ್ ಶೇಪ್ ಬರುತ್ತಲ್ಲ, 1 ಇಂಚ್ ಎಲ್ ಶೀಟ್ ಅಲ್ಲ, ಸಿಂಗಲ್ ಪಟ್ಟಿ. ಅಂದ್ರೆ ಈಗ ಏನ್ ಇದಾಗಬಾರ್ದು ಅಂತ, ಏನೋ ಆಗ್ಬಾರ್ದಂತ ಕೆಳಗಡೆ ಹೋಗು. ಈಗ ಮೇಜರ್ ಪರ್ಪಸ್ ಒಂದು ಹೈಜಿನಿಕ್ ಮೇಂಟೈನ್ ಮಾಡೋಕ್ಕೂ ಬಂತು, ಈ ಕಡೆಗೆ ಗೊಬ್ಬರ ಪರ್ಪಸ್ ಸ್ವಲ್ಪ ಹೈಜೀನ್ ಇರ್ಲಿ ಅಂತ. ಯಾಕಂದ್ರೆ ಮತ್ತೆ ಗಲೀಜ್ ಮಾಡಿಕೊಂಡು ಗಲೀಜೆಲ್ಲ ಕುಂತ್ಕೊಂಡ್ಬಿಡ್ತಾವೆ ಇವು. ಹೌದೌದು. ಸೊ ಆ ತರ ಆಗ್ಬಾರ್ದು ಅನ್ನೋ ದೃಷ್ಟಿಗೆ ನಾವು ಈ ತರ ಮಾಡಿದೀವಿ. ಬೆಳಿಗ್ಗೆ ಸಾಯಂಕಾಲ ಅವ್ರು ಕ್ಲೀನ್ ಮಾಡೇ ಮಾಡ್ತಾರೆ. ಸರ್ ಈಗ ಒಳಗಡೆ ಬಿಟ್ಟು ಇಲ್ಲಿ ಹೊರಗಡೆ ಹಾಕಿರಲ್ಲ, ಹಿಂಗ ಈ ಕಡೆಯಿಂದ ಇದ್ರ ಒಳಗಡೆಯಿಂದನೇ ತಿಂತಾವು. ಇದ್ರೊಳಗಡೆ ಇದು ಗ್ಯಾಪ್ ಕೊಟ್ಟಿದೀವಲ್ಲ, ಫಸ್ಟ್ ಒಳಗಡೆನೆ ಹಾಕಿದ್ವಿ ಆಕ್ಚುಲಿ ನಾವು. ಓಕೆ. ಬಟ್ ಅದೇನ್ ಮಾಡ್ತದೆ ಅಂದ್ರೆ ಜಾಸ್ತಿ ವೇಸ್ಟ್ ಮಾಡೋದು ಎಲ್ಲ ಕೆದಕಿ ಅದ್ರ ಮೇಲೆ ನಿಂತ್ಕೊಂಡು ಅರ್ಧ ಬಿಟ್ಟೆ ಅರ್ಧ ವೇಸ್ಟ್ ಮಾಡೋದು. ಅರ್ಧ ಚಲ್ತಿತ್ತು, ಅರ್ಧ ತಿಂತಾ ಇದ್ವು. ಆ ತರನೇ ಆಗ್ತಾವು. ಸೊ ಹಾಗಾಗಿ ಮತ್ತೆ ಇನ್ನೊಂದ್ಸರಿ ಮತ್ತೆ ವಿಡಿಯೋಸ್ ನೋಡಿ ಸ್ಟಡಿ ಮಾಡಿದೆ. ಸೊ ಹೊರಗಡೆನೆ ಹಾಕಿದ್ದು ಇದು ಆಗಿತ್ತು. ಸೊ ಹಾಗಾಗಿ ನಾವು ಇದನ್ನ ಹೊರಗಡೆ ಸಿಸ್ಟಮ್ ಚೇಂಜ್ ಮಾಡಿಸಿ ಮತ್ತೆ ಈ ಕಡೆ ಮಾಡಿ. ನಿಮ್ ಪ್ರಕಾರ ಹೊರಗಡೆ ಹಾಕಿದ್ಮೇಲೆ ವೇಸ್ಟೇಜ್ ಕಡಿಮೆ ಆಗುತ್ತೆ. ಎಷ್ಟು ಬೇಕು ಅಷ್ಟು ತಿಂತವೆ, ಮಿಕ್ಕಿದ್ದನ್ನು ನಾವು ಇದು ಮಾಡ್ತೀವಿ. ಸರ್ ಈಗ ನಿಮಗೆ ಬೆಸ್ಟ್ ಅಂದ್ರೆ ಯಾವ ಮಾರ್ಕೆಟ್ ಬೆಸ್ಟ್ ಅಂದ್ರೆ ಈಗ ಪರ್ಚೇಸ್ ಮಾಡೋರಿಗೆ? ಇಲ್ಲಿ ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ಒಂದೊಂದ್ ಊರುಗಳಲ್ಲಿರೋ ಮಾರ್ಕೆಟ್ಗಳು ಒಂದೊಂದ್ ತರ ಬ್ರೀಡ್ಗಳು ಇರ್ತವೆ. ಈ ಅಮ್ಮಿನಗಡೆ ಒಳಗೆ ಏನಿದೆಲ್ಲ ಫುಲ್ ವೈಟ್ ಬ್ರೀಡ್ ಜಾಸ್ತಿ ಅದೇ ಇರ್ತವೆ. ಅವು 80 kg 90 kg ಅರೌಂಡ್ ಬರ್ತವೆ. ಇಲ್ಲಿ ಇರ್ತಕ್ಕಂಥ ಕರಿಗುರಿ ಇವು ಅರೌಂಡ್ 50 kg. ಕೆಂಗೂರಿನ ಆಲ್ಮೋಸ್ಟ್ ಇಷ್ಟ ಬರ್ತವೆ. ಅದು ಅಮ್ಮಿನಗಡೆ ಎಳಗ ಮಾತ್ರ 80-90 ಬರ್ತವೆ. ಆಮೇಲೆ ರಾಮ್ ಬುಲೆಟ್ ಅಂತ ಬರ್ತದೆ, ಅದು ವೈಟ್ ಇರ್ತವೆ. ಕೊಂಬುಗಳು ಹಿಂಗ್ ರೌಂಡ್ ಇರ್ತಾವೆ. ರೌಂಡ್ ಫಸ್ಟ್ ಒಂದು ಅದನ್ನೇ ತಂದಿದ್ದೆ ಮೇಲ್. ಅದು ಒಂದು 1 ಕ್ವಿಂಟಲ್ ವರೆಗೆ ಬರ್ತಾವ. ಈ ಡಾರ್ಪರ್ ಅಂತ ಹೇಳಿದ್ನಲ್ಲ ಫಸ್ಟಿಗೆ, ಅದು ಒರಿಜಿನಲ್ ಡಾರ್ಪರ್ ನಿಮಗೆ 2 ಕ್ವಿಂಟಲ್ ವರೆಗೆ ಬರುತ್ತೆ. 2 ಕ್ವಿಂಟಲ್ ಪಕ್ಕ ಸರ್ ಬರುತ್ತೆ. ಅಂದ್ರೆ ಎಷ್ಟು ತಿಂಗಳಿಗೆ ಅದು 2 ಕ್ವಿಂಟಲ್ ಆಗ್ಬೋದು? ಅಂದ್ರೆ ಅದಕ್ಕೆ ಹಿಂಗ ಕೌಂಟ್ ಮಾಡೋದು ಹಲ್ಗಳಿಂದ. 1 ವರ್ಷಕ್ಕೆ 2 ಹಲ್ ಬರ್ತವೆ, 2 ವರ್ಷಕ್ಕೆ 4 ಹಲ್ ಬರ್ತವೆ. ಸೊ 4 ಹಲ್ ಆದ ನಂತರ ಆ ವೇಟ್ ಮುಟ್ಟುತ್ತದೆ. 4 ಹಲ್ ಬರೋದಕ್ಕೆ 2 ವರ್ಷ ಆಗ್ಬೋದು. 2 ವರ್ಷ ಆಗುತ್ತೆ. 2 ವರ್ಷ ದಾಟಿದ್ರೆ 4 ಹಲ್. ಸರ್ ಈಗ ಇದು ನಾರಿ ಸುವರ್ಣ ಬರ್ತವೆ. ಆಮೇಲೆ 6 ತಿಂಗಳಿಗೆ ಒಂದ್ಸರಿ 2 ಬರ್ತವೆ. ನಾರಿ ಸುವರ್ಣ ಹೇಳಿದ್ರಲ್ಲ, ಅದನ್ನ ನಾವು ಬ್ರೀಡಿಂಗ್ ಪರ್ಪಸ್ ಯೂಸ್ ಮಾಡ್ಕೋಬೇಕಂತ ಹೇಳಿದ್ರೆ ಪಟ್ಲಿ ಮರಿನ ಆ ಮರಿಗೆ ಎಷ್ಟು ತಿಂಗಳಾಗಿ? ಗಂಡು ಕುರಿಗೆ 1 ವರ್ಷ ಆಗಿರ್ಬೇಕು. 1 ವರ್ಷ ಮಿನಿಮಮ್ 2 ಹಲ್ ಬೇಕು. 2 ಹಲ್ ಇರ್ಬೇಕು. ಅವಾಗ ನಾವು ಕ್ರಾಸಿಂಗ್ ಪರ್ಪಸ್ ಸ್ಟಾರ್ಟ್ ಆಗುತ್ತೆ. ಇದು ಹೆಣ್ಗುರಿಗಾದ್ರೂ ಅಷ್ಟೇ. ಹೆಣ್ಗುರಿಗೂ ಅಷ್ಟೇ 10 ತಿಂಗಳಿಂದ ಒಂದು ಸೇಮ್ ಏಜ್ ಅಲ್ಲಿ ಇರ್ಬೇಕು. ಅರೌಂಡ್ ಆಗುತ್ತೆ. ಯಾವ ಏಜ್ ಅಲ್ಲಿ ಬೆಸ್ಟ್ ಅಂದ್ರೆ 1-2 ವರ್ಷ? 1 ವರ್ಷ ದಾಟಿದ್ಮೇಲೆ ಬೆಸ್ಟ್. ಎಷ್ಟು ಟೈಮ್ ಕ್ರಾಸಿಂಗ್ ಮಾಡ್ಬೋದು ಸರ್ ಅದು? ಒಂದು ಹೆಣ್ಗುರಿಗೆ ಎಷ್ಟು ಟೈಮ್ ಕ್ರಾಸಿಂಗ್ ಮಾಡೋಕೆ ಕೆಪಾಸಿಟಿ? ಅದು ಲೈಫ್ ಸ್ಪ್ಯಾನ್ ಏನಿರುತ್ತಲ್ಲ ಅಲ್ಲಿವರೆಗೂ ಮಾಡ್ಬೋದು. ಅಂದ್ರೆ ಈಗ ಕ್ವಾಲಿಟಿ ಕಡಿಮೆ ಆಗುತ್ತೆ. ಕ್ವಾಲಿಟಿ ಕಡಿಮೆ ಆಗುತ್ತೆ. ಒಂದು 7 ವರ್ಷ 6 ವರ್ಷ ಆದ್ಮೇಲೆ ಸ್ವಲ್ಪ ಮರಿಗಳು ಅಷ್ಟೊಂದು ಸ್ಟ್ರೆಂತ್ ಇರಲ್ಲ. ಅಂದ್ರೆ ಅದನ್ನ ಇದ್ರ ಪರ್ಪಸ್ ಯೂಸ್ ಮಾಡ್ಬೋದು, ಮಟನ್ ಪರ್ಪಸ್ ಯೂಸ್ ಮಾಡ್ಕೊಂಡು. ಮಟನ್ ಪರ್ಪಸ್ ಯೂಸ್ ಮಾಡ್ತೇವೆ. ಬಟ್ ಅಷ್ಟ ಇಟ್ಕೊಳಲ್ಲ ನಾವು. 8 ವರ್ಷದೊಳಗೆ ಇದು ಮಾಡ್ಬಿಟ್ಟು ಕಳಿಸ್ಬಿಡ್ತೀವಿ. ಸರಿ, ನಾನು ಸ್ಟಾರ್ಟ್ ಮಾಡಿ 1.5 ವರ್ಷ ಆಗಿದೆ. ಇನ್ನು ನೋಡ್ಬೇಕು ಇನ್ನು ಎಷ್ಟು ವರ್ಷದವರೆಗೆ ನಾವು ಇಟ್ಕೊಂತೀವಿ. ಆ ತರ ಮರಿಗಳು ಚೆನ್ನಾಗಿ ಕೊಡ್ತಾ ಇಲ್ಲ ಅಂದ್ರೆ ನಾ ಕಳ್ಸ್ತೀನಿ. ಅಂದ್ರೆ ಕಟ ಪರ್ಪಸ್ ಅಲ್ಲ, ಕಟಿಂಗ್ ಪರ್ಪಸ್ ಕಳ್ಸಲ್ಲ. ಈ ನಾರಿ ಸುವರ್ಣ ಬೇಕು ಅನ್ನೋರು ಇರ್ತಾರಲ್ಲ ಅವ್ರಿಗೆ ಕೊಡ್ತೇನೆ. ಸಾಕೆ. ಅಲ್ಟಿಮೇಟ್ ಆಗಿ ಯಾರು ಏನು ತಗೊಳ್ತಾ ಇಲ್ಲ ಅಂದಾಗ ಲಾಸ್ಟ್ ಕಟಿಂಗ್ ಆಪ್ಷನ್. ಲಾಸ್ಟ್ ಫಸ್ಟ್ ನೀವು ಕೊಡೋ ಪ್ರಿಫರೆನ್ಸ್ ಸಾಕಕ್ಕೆ. ಆಮೇಲೆ ಯಾರು ಬ್ರೀಡಿಂಗ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಸಪ್ಲೈ ಮಾಡಿ. ಸರಿ, ಈಗ ನೀವು ಬ್ರೀಡಿಂಗ್ ಪರ್ಪಸ್ ಇವೆಲ್ಲ ಏನಿದೆಲ್ಲ ಕಟಿಂಗ್ ಪರ್ಪಸ್, ಪ್ಯೂರ್ಲಿ ಕಟಿಂಗ್ ಪರ್ಪಸ್ ತಂದಿದ್ದೇನೆ, ಅದಕ್ಕೋಸ್ಕರ ಕೊಡೋದು. ಈಗ ಇವನ್ನೆಲ್ಲ ಈಗ ಪಟ್ಲಿ ಹಬ್ಬಗಳು ಜಾತ್ರೆಗಳು ಇರ್ತಾವಲ್ಲ ಆ ಟೈಮಲ್ಲಿ ಇವನ್ನ ಡಿಮ್ಯಾಂಡ್ ಆಗಿ ಇದನ್ನ ತಗೊಂಡು ಹೋಗ್ತಾರೆ. ಸರ್, ಈಗ ನಿಮಗೆ ಇಲ್ಲಿ ಬಂದಾಗಿಂದ ನೀವು ಸ್ಟಾರ್ಟ್ ಮಾಡಿದಾಗಿಂದ ಎಷ್ಟು ಮರಿಗಳನ್ನ ಸೇಲ್ ಮಾಡಿದಿರ ಅಂದಾಜಾಗಿ? 55 ಹೋಗಿದಾವೆ. ಫಸ್ಟ್ 1 ವರ್ಷ ಏನೂ ಹೋಗಿಲ್ಲ, ಮರಿಗಳಿದ್ವಲ್ಲ, ಚಿಕ್ಕ ಮರಿಗಳು ತಂದಿದ್ವಿ. ಬೆಳೆಯಕ್ಕೆ ಮತ್ತೆ ಎಲ್ಲ ಫೀಡಿಂಗಿಗೆ ಅದೆಲ್ಲ ಮಾಡ್ತಾ ಇದ್ವಿ. ಲಾಸ್ಟ್ ಒಂದು 6 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ವಿ ನಾವು ಕೊಡ್ಲಿಕ್ಕೆ. 55 ಮರಿಗಳು ಹೋಗಿದ್ದಾವೆ. 55 ಮರಿಗಳು. ಸರ್, ಈಗ ಇಲ್ಲಿ ನೀವು ಹೊಸದಾಗಿ ನಾನು ಈ ತರ ಶೆಡ್ ಮಾಡ್ಕೋಬೇಕು ಅಂತ ಇದು ಮಾಡ್ತಾರಲ್ಲ, ಹೊಸದಾಗಿ ಸ್ಟಾರ್ಟ್ ಮಾಡ್ತಾರಲ್ಲ, ಅವ್ರಿಗೆ ಏನ್ ಹೇಳ್ತೀರಾ? ಶೆಡ್ ಮಾಡೋರಿಗೆ ಅನ್ನೆಸರಿ ಶೆಡ್ಡಿಗೆ ಎಕ್ಸ್ಪೆನ್ಸ್ ಮಾಡೋದು ಬೇಡ. ಯಾವ ತರ ಸ್ಟಾರ್ಟ್ ಮಾಡ್ಬೇಕು ಹಂಗಾದ್ರೆ? ಸ್ಮಾಲ್ ಸ್ಕೇಲ್ ಅಂದ್ರೆ ಅವ್ರ ಬಡ್ಜೆಟ್ ಮೇಲೆ ಹೋಗುತ್ತೆ. ಸ್ಮಾಲ್ ಸ್ಕೇಲ್ ಅಲ್ಲಿ ಇತ್ತಂದ್ರೆ ಒಂದೇ ಫ್ಲೋರ್ ಅಲ್ಲಿ ಮಿನಿಮಮ್ ಇದರಲ್ಲಿ ಮಾಡೋದು ಬೆಟರ್. ಅದು ಸ್ವಲ್ಪ ಬಡ್ಜೆಟ್ ಚೆನ್ನಾಗಿ ಆಗ್ತಾರೆ ಅಂದ್ರೆ ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಈ ತರ ಇದು ಪರ್ಮನೆಂಟ್ ಸ್ಟ್ರಕ್ಚರ್. ಇದು 30 ವರ್ಷ ಜಪ ಏನಲ್ಲ, 30 ವರ್ಷ ಗ್ಯಾರಂಟಿ ಕೊಡ್ತಿದ್ದಾರೆ ಇವರು ಫ್ಯಾಬ್ರಿಕೇಶನ್ ಅವರು. ಸೊ ಈ ತರ ಪರ್ಮನೆಂಟ್ ಶೆಡ್ ಹಾಕೊಂಡು ಅವ್ರ 30 ವರ್ಷ ಅಂದ್ರೆ ಅದಕ್ಕಿಂತ ಜಾಸ್ತಿನೇ ಬರುತ್ತೆ. ಅವ್ರ ಮಿನಿಮಮ್ ಗ್ಯಾರಂಟಿ ಕೊಡೋದು 10 ವರ್ಷ. ಈ ತರ ಹಾಕೊಂಡು ಮಾಡೋದು ಬೆಟರ್. ಅಂದ್ರೆ ಈಗ ಸ್ಟಾರ್ಟ್ ಹೈಟೆಕ್ ಆಗುತ್ತೆ ಇದು ಪೂರ್ತಿ ಹೈಟೆಕ್ ಆಗ್ಬಿಡುತ್ತೆ. ಈಗ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟ್ ಮಾಡೋರಿಗೆ ಒಂದು 10 ಸಾಕೊಂಡ್ರು ಬೆಸ್ಟ್. ಒಂದು 1, 2, 3 ಸ್ಟಾರ್ಟ್ ಮಾಡೋದು. ತುಂಬಾ ಜನಕ್ಕೆ ಅದೇ ಒಂದು ಮನೇಲೆ ಮಾಡಿ ಮಾಡ್ತಾರ ಅದನ್ನ. ಅದಕ್ಕೇನು ಶೆಡ್ ಬೇಕಾಗಿಲ್ಲ, ಅದು ಬೇಕಾಗಿಲ್ಲ, ಏನು ಎಂತದಿಲ್ಲ. ಒಂದು ಮನೆ
ಮನೆ ಮುಂದೆನೆ ಕಟ್ಕೊಂಡು 2-3 ಮಾಡ್ಬೋದು. ಬಟ್ ನಿಮಗೆ ಪರ್ಟಿಕ್ಯುಲರ್ಲಿ ಶೆಡ್ ಮಾಡಿ ಮಾಡ್ಬೇಕಂದ್ರೆ ಮಿನಿಮಮ್ 25 ಮಾಡಿ. ಮಿನಿಮಮ್ 25, ಇಲ್ಲಾಂದ್ರೆ ಅವ್ರಿಗೆ ವರ್ಕೌಟ್ ಆಗಲ್ಲ. ಈಗ ಮಿನಿಮಮ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಒಂದು ಶೆಡ್ ಅದೇ 25 ಕುರಿಗೆ ಅಂತ ಹೇಳಿದ್ರಲ್ಲ, ಆ ಎಷ್ಟು ಸೈಜಿಂದ ಮಾಡ್ಕೋಬಹುದು ಅವ್ರು? ಅಟ್ಲೀಸ್ಟ್ ಒಂದು 20x30 ಬೇಕು. ಅಂದ್ರೆ ಈಗ ರ್ಯಾಕ್ ಎಲ್ಲ ಮಾಡ್ಕೊಂಡು ಕೆಳಗಡೆಗೆ ಬೇರೆ 20x30 ಸಿಂಗಲ್ ಫೋರ್ ಹೇಳ್ತಾ ಇದ್ದೀನಿ. ಒಂದೇ ಸಿಂಗಲ್ ತೋರಿ 20x30 ಅಂದ್ರೆ ಒಂದು 25 ಕುರಿ ಹಾಕ್ಬೋದು. 25 ಕುರಿ ಹಾಕ್ಬೋದು. ಅಂದ್ರೆ ಖರ್ಚು ಎಷ್ಟು ಬರ್ಬೋದು ಸರ್ ಅದಕ್ಕೆ? ಹಂಗೆ ನಾರ್ಮಲ್ ಆಗಿ ಹಿಂಗೆ ತಗಡು ಹಾಕೊಂಡು ಈ ತರದ್ ರ್ಯಾಕ್ ಡಿಪೆಂಡ್ಸ್, ಅದು 2 ಲಕ್ಷದಿಂದ 20 ಲಕ್ಷದವರೆಗೂ ಮಾಡ್ಬೋದು ಆ ಸೈಜ್ ಅಲ್ಲಿ. ಆ ಸೈಜ್ ಅಲ್ಲಿ ಅಂದ್ರೆ ಹೆಂಗೆ ಯಾವ ತರದ್ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಯೂಸ್ ಮಾಡ್ತೀವಿ, ಯಾವ ತರ ಬಂದೋಬಸ್ತ್ ಮಾಡ್ತೀವಿ ಅದೆಲ್ಲ ಬರುತ್ತೆ. ಸರ್ ಫುಡ್ ಎಲ್ಲ ಹೆಂಗೆ ನೀವು ರೆಡಿ ಇದ್ರ ಜೊತೆಗೆ ಇನ್ನೊಂದು ಇದು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಶೆಡ್ ಮಾಡಿದ್ವಿ ಪಕ್ಕ. ಅದನ್ನ ಅಂದ್ರೆ ಸ್ಟೋರೇಜ್ಗೋಸ್ಕರ ಹೌದೌದು. ಶೇಂಗಾ ಒಟ್ಟಲ್ಲ ಇದು ಶೇಂಗಾ ಒಟ್ಟಿದು, ಬಟ್ ಸೈಲೇಜ್ ಮಾಡಿಸಿದ್ವಿ ನಾವು. ಸೈಲೇಜ್ ನೀವೇ ಕಟ್ ಮಾಡ್ಕೊಂತೀರಾ ಹೆಂಗ್ ಸಿಸ್ಟಮ್? ಅದು ಬೇರೆ ಅದಕ್ಕೆ ಆಕ್ಚುಲಿ ಮಷಿನ್ ಬರ್ತಾವೆ, 2 ಟ್ರ್ಯಾಕ್ಟರ್ ತಗೊಂಡ್ಬರ್ತಾರ ಅದನ್ನ. 2 ಟ್ರ್ಯಾಕ್ಟರ್ ಅಲ್ಲಿ ಮೆಷಿನ್ ಇದಾವೆ ಸರ್, ಅದು ಕಟ್ ಮೆಷಿನ್. ಹೌದು, ಅದನ್ನ ತರಿಸ್ಬಿಟ್ಟು ನಾವ್ ಇಲ್ಲೇ ಮೆಕ್ಕೆಜೋಳ ಬೆಳೆದ ಅವು ಬೇಕಾದಾಗ ಯೂಸ್ ಮಾಡ್ಕೊಂಡು ಅಲ್ಲ ಮಷಿನ್ ಬಂದ್ಬಿಟ್ಟು ಅವ್ರು ಇದನ್ನ ಮಾಡಿ ಕೊಟ್ಟು ಹೋಗ್ಬಿಡ್ತಾರೆ, ರೆಡಿ ಮಾಡಿಕೊಟ್ಟು ಪ್ಯಾಕೆಟ್ ಹೋಗ್ಬಿಡ್ತಾರೆ. ಇದೆಲ್ಲ ಶೇಂಗಾ ಒಟ್ಟು ಹುಲ್ಲು ಆತರ. ಇಲ್ಲಿ ಫಸ್ಟ್ ಸೈಲೇಜ್ ಅಷ್ಟು ಹಾಕಿದ್ವಿ, ಅದು ಖಾಲಿ ಆದ್ಮೇಲೆ ಇವನ್ ಹಾಕಿದ್ವಿ. ಶೇಂಗಾ ಒಟ್ಟಿದ್ ಎಲ್ಲಿಂದ ತರಿಸಿರ ಸರ್ ನೀವು? ಶೇಂಗಾ ಒಟ್ಟು ನಾವೇ ಅರ್ಧ ಬೆಳೆದಿರೋವೆಲ್ಲ ನಿಮ್ಮಲ್ಲೇ ಹೊಲದಲ್ಲೇ ಬೆಳೆದಿದ್ದು. ಹೌದು, ಸ್ವಲ್ಪ ಮುಂಚೆ ನಾವು ಕೊಂಡ್ಕೊಂಡು ತರಿಸಿದ್ವಿ. ಇದೆಲ್ಲ ಹುಲ್ಲೆಲ್ಲ ನೀವು ತರಿಸೋದು? ನಮ್ದು ಇನ್ನೊಂದು ನಿಟ್ಟೂರ್ ಅಂತ ಇದೆ, ಅಲ್ಲೆಲ್ಲ ಹೊಲ ಇದೆ. ನಿಟ್ಟೂರ್ ಮೀನ್ಸ್ ಇದು ಮಲೆಬೆನ್ನೂರಿಂದ ಆ ಕಡೆ? ಅಲ್ಲ, ಹಲವಾಗ್ಲಿ ನಿಟ್ಟೂರ್ ಅಂತ. ಅಲ್ವಾಗ ನಿಟ್ಟೂರ್ ಎರಡು ಇದಾವೆ. ಇಲ್ಲೇ ಕಡ್ತಿ ಬರುತ್ತಲ್ಲ, ದುಗ್ಗಾವತಿಯಿಂದ ಒಳಗಡೆ ಹೋದ್ರೆ ಅಲ್ಲ ನಿಟ್ಟೂರ್ ಬರುತ್ತೆ. ಹರಪನಹಳ್ಳಿ ತಾಲೂಕು ಅದು. ಅದು ನಮ್ಮ ಸ್ವಂತೂರು ಆಕ್ಚುಲಿ.